ನಾಮ, ಅಂಕಿತ ನಾಮ, ಅನ್ವರ್ತಕ ನಾಮ. ಈಗ ಅವುಗಳ ಪರಿಚಯ ನಿಮ್ಮ ಮುಂದೆ. ರೂಢನಾಮ, ರೂಢಿಯಿಂದ ಬಂದ ಪದಗಳನ್ನು ರೂಢನಾಮ ಎನ್ನುವರು. ಉದಾಹರಣೆಗೆ ಪರ್ವತ, ನದಿ, ಹೆಂಗಸು ಮುಂತಾದವು. ಅಂಕಿತನಾಮ, ಅಂಕಿತನಾಮ ಎಂದರೆ ಗುರುತಿಗಾಗಿ ಹಾಗೂ ವ್ಯವಹಾರದ ಉಪಯೋಗಕ್ಕಾಗಿ ಇಟ್ಟುಕೊಂಡ ಹೆಸರುಗಳೆಲ್ಲ ಅಂಕಿತನಾಮ. ಉದಾಹರಣೆಗೆ ಸಾಕ್ಷತಾ, ಅಶ್ವಿತಾ, ಕೂಡಲ ಸಂಗಮ ದೇವ. ಅನ್ವರ್ತಕ ನಾಮ, ಅನ್ವರ್ತಕ ನಾಮ ಎಂದರೆ ಅರ್ಥಕ್ಕೆ ಅನುಗುಣವಾಗಿ ಇಟ್ಟುಕೊಂಡ ಹೆಸರುಗಳೆಲ್ಲ ಅನ್ವರ್ತಕ ನಾಮಗಳು. ಉದಾಹರಣೆಗೆ ಶಿಕ್ಷಕಿ, ಶಿಕ್ಷಕ, ರೋಗಿ, ಯೋಗಿ ಮುಂತಾದವುಗಳು. ಪ್ರಶ್ನೆಗಳು: ಅನ್ವರ್ತಕ ನಾಮ ಎಂದರೇನು? ಗುರು, ನಿಮ್ಮ ಉತ್ತರ ಸರಿಯಾಗಿದೆ. ಅರ್ಥಕ್ಕೆ